ಸುಳ್ಳು ಪ್ರೀತಿ ಮಾಡುವವರ 8 ಲಕ್ಷಣಗಳು. 1. ಸುಳ್ಳು ಪ್ರೀತಿ ಮಾಡುವವರ ಬಳಿ ಯಾವುದೇ ಫ್ಯೂಚರ್ ಪ್ಲಾನ್ ಇರುವುದಿಲ್ಲ. ಒಂದು ವೇಳೆ ನೀವು ನನ್ನನ್ನು ನಿಜವಾಗಿಯೂ ಪ್ರೀತಿಸುತ್ತಿರುವಿರೆ ಎಂದು ಕೇಳಿದರೆ, ಅದಕ್ಕಾಗಿಯೇ ಅಲ್ಲವೇ ನಿಮ್ಮನ್ನು ಒಪ್ಪಿಕೊಂಡು ಪ್ರೀತಿಸುತ್ತಿರುವುದು ಎಂದೇಳುತ್ತಾರೆ. 2. ಸುಳ್ಳು ಪ್ರೀತಿ ಮಾಡುವವರು ನಿಮ್ಮ ಬಳಿ ಹಣವನ್ನು ನೀರಿನಂತೆ ಖರ್ಚು ಮಾಡಿಸುತ್ತಾರೆ. ನಿಗದಿತ ಹಣವನ್ನು ನಿಮ್ಮ ಸಂಬಳದಿಂದ ವಸೂಲಿ ಮಾಡಲು ಪ್ರಯತ್ನಿಸುತ್ತಾರೆ. ನನಗೆ ಅಷ್ಟು ಹಣ ನೀಡಲು ಸಾಧ್ಯವಿಲ್ಲ ಎಂದು ನೀವು ಹೇಳಿದರೆ, ಈಗಲೇ ಹೀಗಿರುವ ನೀವು ಮದುವೆಯಾದ ಬಳಿಕ ನನ್ನನ್ನು ಹೇಗೆ ನೋಡಿಕೊಳ್ಳುವಿರಿ ಎಂದೇಳುತ್ತಾರೆ. 3. ಸುಳ್ಳು ಪ್ರೀತಿ ಮಾಡುವವರು ತುಂಬಾ ಪ್ರೀತಿ ಮಾಡುವುದಾಗಿ ನಂಬಿಸುತ್ತಾರೆ. ಮದುವೆ ಬಗ್ಗೆ ಮಾತಾಡಿದರೆ ಮುಂದಾಕುತ್ತಾ ಇರುತ್ತಾರೆ. ಕಾರಣ ಕೇಳಿದರೆ ನಾನು ನಿಮ್ಮನ್ನು ಇನ್ನೂ ಅರ್ಥ ಮಾಡಿಕೊಂಡಿಲ್ಲ, ಇನ್ನೂ 3 ರಿಂದ 6 ತಿಂಗಳು ಸಮಯ ಕೊಡಿ ಎಂದೇಳುತ್ತಾರೆ. 4. ಸುಳ್ಳು ಪ್ರೀತಿ ಮಾಡುವವರು ಯಾವಾಗಲೂ ರಾತ್ರಿ ಸಮಯದಲ್ಲಿ ಫೋನ್ ಕಾಲ್ ಮಾಡಿ ಸೆಕ್ಸ್ನ ಬಗ್ಗೆ ಹೆಚ್ಚಾಗಿ ಮಾತಾಡುತ್ತಾರೆ. ವಿಪರ್ಯಾಸವೆಂದರೆ, ನಿಜವಾದ ಪ್ರೀತಿ ಮಾಡುವವರು ಯಾವುದೇ ಕಾರಣಕ್ಕೂ ಸೆಕ್ಸ್ ಬಗ್ಗೆ ಮಾತಾಡಲ್ಲ. ಬದಲಾಗಿ ಅವರು ನಿಮ್ಮ ಮತ್ತು ಅವರ ಮುಂದಿನ ಭವಿಷ್ಯದ ಬಗ್ಗೆ ಮಾತಾಡುತ್ತಾರೆ, ನಿಮ್ಮ ಕೆರಿಯರ್ ಬಗ್ಗೆ ಮಾತಾಡುತ್ತಾರೆ, ನಿಮ್ಮ ತಂದೆ ತಾಯಿ ಮತ್ತು ನಿಮ್ಮ ಫ್ಯಾಮಿಲಿಯ ಬಗ್ಗೆ ಮಾತಾಡುತ್ತಾರೆ. 5. ಸುಳ್ಳು ಪ್ರೀತಿ ಮಾಡುವವರಿಗೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದು ಬೇಕಾಗಿರಲ್ಲ. ಬದಲಾಗಿ ಅವರು ನಿಮ್ಮ ಬಗ್ಗೆ ಇಲ್ಲದ ಸಲ್ಲದ ಆರೋಪಗಳನ್ನು ಹೊರಿಸಿ ನಿಮ್ಮ ತಪ್ಪುಗಳನ್ನು ಹುಡುಕಲು ಪ್ರಯತ್ನಿಸುತ್ತಾರೆ. ನಿಮ್ಮ ಬಳಿ ವಾದ ಮಾಡುತ್ತಾರೆ, ಜಗಳ ಮಾಡುತ್ತಾರೆ. ನಂತರ ಅವರು ಮತ್ತೆ ನಿಮ್ಮ ಬಳಿ ಹಣ ಕೀಳಲು ನಿಮ್ಮ ಬಳಿ ಸಾರಿ ಕೇಳಿ ಹೇಳುತ್ತಾರೆ, ಅಯ್ಯೋ ಹುಚ್ಚಪ್ಪ, ಬೈದಿದ್ದು ತುಂಬಾ ಬೇಜಾರಾಯ್ತಾ, ಸಾರಿ ಎಂದು ವಾಟ್ಸಾಪ್ನಲ್ಲಿ ಲವ್ ಸಿಂಬಲ್ 2 ಹೃದಯಗಳು ಮುತ್ತು ಕೊಡುತ್ತಿರುವ ಮುಖ ಕಳಿಸಿ ಕ್ಷಮೆ ಕೇಳುತ್ತಾರೆ. 6. ಸುಳ್ಳು ಪ್ರೀತಿ ಮಾಡುವವರು ನಿಮ್ಮ ಬಳಿ ಸೆಕ್ಸ್ ಮಾಡಿ ಕೇವಲ ಅವರ ಚಟಗಳನ್ನು ತೀರಿಸಿಕೊಳ್ಳಲು ಇಚ್ಛಿಸುತ್ತಾರೆ. ಏಕೆಂದರೆ ಆಕೆ ನಿಮ್ಮ ಬಳಿ ಸಾವಿರಾರು ರೂಪಾಯಿ ಹಣವನ್ನು ಸುಳಿದಿರುತ್ತಾಳಲ್ಲವೇ. ಆಕೆ ತನ್ನ ದೇಹವನ್ನು ನಿಮಗೆ ಕೊಟ್ಟಾಗ ನಿಮಗನಿಸುತ್ತದೆ, ಓ, ಈಕೆ ತನ್ನ ದೇಹವನ್ನೇ ಕೊಟ್ಟಳೆಂದ ಮೇಲೆ ಅವಳು ತನ್ನ ಸರ್ವಸ್ವವನ್ನು ತನಗೆ ನೀಡುತ್ತಾಳೆ, ತನ್ನನ್ನು ಮದುವೆಯಾದ ಮೇಲೆ ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ. ಅಸಲಿಗೆ ನಿಜವಾದ ಪ್ರೀತಿ ಮಾಡುವವರಿಗೆ ಸೆಕ್ಸ್ ಬಗೆಗಿನ ಯೋಚನೆಯೇ ಬರುವುದಿಲ್ಲ. 7. ಸುಳ್ಳು ಪ್ರೀತಿ ಮಾಡುವವರಲ್ಲಿ ಯಾವಾಗಲೂ ಕಂಡೀಷನ್ಗಳಿರುತ್ತವೆ. ಪ್ರತಿ ವಿಷಯಗಳಿಗೂ ಕಂಡೀಷನ್ ಹಾಕುತ್ತಾರೆ. ತಂದೆ ತಾಯಿಯ ಹೊರತಾಗಿ ಅನ್ಕಂಡೀಷನ್ ಲವ್ ಸುಳ್ಳು ಪ್ರೇಮಿಯೂ ಮಾಡಲಾರಳು. 8. ಸುಳ್ಳು ಪ್ರೀತಿ ಮಾಡುವವರು ನಿಮ್ಮನ್ನು ಬದಲಾಯಿಸಲು ಪ್ರಯತ್ನಿಸುತ್ತಾರೆ, ಮತ್ತೆ ಅವರು ನಿಮ್ಮನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಪ್ರಯತ್ನಿಸುತ್ತಾರೆ. ಬೈ ಚಾನ್ಸ್ ನೀವೊಂದು ವೇಳೆ ಕಾಲ್ ಮಾಡಿಲ್ಲವೆಂದರೆ ಅದನ್ನೇ ಒಂದು ದೊಡ್ಡ ಇಶ್ಯೂ ಮಾಡುತ್ತಾರೆ. ಕಾಲ್ ಮಾಡಿದಾಗಲೆಲ್ಲ ಕೇವಲ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ನಿಮಗೆ ಟೆನ್ಷನ್ ಕೊಡುತ್ತಾರೆ. ಅಸಲಿ ಪ್ರೇಮಿಯು ಕಾಲ್ ಮಾಡಿದರೆ ನಿಮ್ಮನ್ನು ಖುಷಿಯಾಗಿಡಲು ಪ್ರಯತ್ನಿಸುತ್ತಾಳೆಯೇ ಹೊರತು ತೊಂದರೆ ಕೊಡುವುದಿಲ್ಲ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋಣ.